ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಮದರ್ ಸೋಲ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮದರ್ ಸೋಲ್ ಚಾನಲಿಂದ ನಮ್ಮ ದೇಹದಲ್ಲಿರುವಂತಹ ಮಿನರಲ್ಸ್ ಯಾವ ಥರ ಡಯಟ್ ಇರುತ್ತೆ, ಅವು ಮೇಯ್ನಾಗಿ ಏನಕ್ಕೆ ಯೂಸ್ ಆಗುತ್ತೆ. ನಾನು ಆವಾಗಲೇ ನನ್ನ ಒಂದು ವಿಡಿಯೋದಲ್ಲಿ ಹೇಳಿದ ಹಾಗೆ ಮಿನರಲ್ಸ್ ನಮಗೆ ಕಡಿಮೆ ಪ್ರಮಾಣದಲ್ಲೇ ಬೇಕು, ಆದರೆ ಅತಿ ಅವಶ್ಯಕ. ಇದೇನಾದರೂ ಡಿಫಿಷಿಯನ್ಸಿ ಆದರೆ ಕೆಲವೊಂದಿಷ್ಟು ರೋಗಗಳು ಬರೋಂತಹದ್ದು ಸಾಧ್ಯತೆಗಳು ಹೆಚ್ಚು. ಇವಾಗ ನಾವು ಥಿಂಕ್ ಮಾಡ್ಬೋದು, ಹಾಗಂದ್ರೆ ನಾನು ಇವತ್ತು ಕ್ಯಾಲ್ಸಿಯಂ ಇರೋ ಫುಡ್ ತಿಂದಿಲ್ಲ ಅಂದರೆ ನನಗೆ ಆ ರೋಗ ಬಂದುಬಿಡುತ್ತಾ ಅಂತ. ಅಲ್ಲ, ಇದು ಹಲವು ದಿನಗಳ ನಂತರ ನಾವು ಕಂಟಿನ್ಯೂಯಸ್ ಆಗಿ ಈ ಫುಡ್ ತಿಂದೇ ಇಲ್ಲ ಆದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ನಮಗೆ ಈ ರೀತಿಯ ರೋಗ ಬರೋಂಥ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಹೇಳೋದಾದರೆ, ಇವಾಗ ನಮಗೆ ಸೂರ್ಯನಿಂದ ಬರುವಂತಹ ವಿಟಮಿನ್ ಡಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಆದರೆ ನಾವು ಏನಾದರೂ ಸೂರ್ಯನ ಬೆಳಕಿಗೆ ಹೋಗದೆ ಕೇವಲ ನಾವು ಸೂರ್ಯನಿಂದ ಬರುವಂಥ ವಿಟಮಿನ್ ಡಿನ ಪಡೆದೇ ಇದ್ದರೆ ಆವಾಗ ನಮ್ಗೆ ಅದರಿಂದ ಏನಾಗುತ್ತೆ, ರೋಗ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ವಿಟಮಿನ್ಸ್ನ ಒಂದಿನ 2 ಡೇಸ್ ಅಥವಾ 1 ವೀಕ್ ಬಿಟ್ವಿ ಅಂತ ಯಾವುದೇ ರೋಗ ಬರೋದಿಲ್ಲ. ಆದರೆ ನಾವು ಕಂಟಿನ್ಯೂಸ್ ಆಗಿ ಆ ರೀತಿಯ ಫುಡ್ಡನ್ನು ತಿನ್ನಬೇಕು. ಇದು ಭಾಳ ಆರೋಗ್ಯಕ್ಕೆ. ಇವತ್ತು ನಾನು ಕೆಲವೊಂದಿಷ್ಟು ಮಿನರಲ್ಸ್ ಆಗಿರ್ಬೋದು, ಆ ಮಿನರಲ್ಸ್ನ ಯೂಸಸ್ ಏನು, ಅದ್ರ ಜೊತೆಗೆ ಅವುಗಳು ಯಾವ ಒಂದು ಆಹಾರದಲ್ಲಿ ನಮಗೆ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಕ್ಯಾಲ್ಸಿಯಂ ಬಗ್ಗೆ ನೋಡೋಣ. ಕ್ಯಾಲ್ಸಿಯಂ ಅನ್ನೋದೊಂದು ಇಟ್ ಈಸ್ ಮೇಯ್ನಾಗಿ ಹೆಲ್ಪ್ ಟು ಬಿಲ್ಡ್ ದ ಬೋನ್ಸ್. ನಮ್ಮ ದೇಹದಲ್ಲಿರುವಂಥ ಬೋನ್ಸ್ ಆಗಿರ್ಬೋದು, ಟೀತ್ ಆಗಿರ್ಬೋದು. ಇದು ಏನಂತಂದರೆ ಕ್ಯಾಲ್ಸಿಯಂ ಏನು ಮಾಡುತ್ತೆ ಅಂತಂದರೆ ಅಲ್ಲಿ ಒಂದು ಸ್ಟ್ರಾಂಗ್ ಇರೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಮಸಲ್ಸ್ ಸರಿಯಾಗಿ ಕೆಲಸ ಮಾಡೋಕ್ಕಾಗಿರ್ಬೋದು, ಹಾರ್ಟ್ ನರ್ವಸ್ ಆಗಿರ್ಬೋದು, ಆಮೇಲೆ ಪೇನ್ ರಿಲೀಫ್ ಆಗಿರ್ಬೋದು, ಕ್ರ್ಯಾಂಪ್ಸ್ ಆಗಿರ್ಬೋದು, ಅಂದರೆ ಕ್ಲೋಟಿಂಗ್ ಆಫ್ ದ ಬ್ಲಡ್. ಇಟ್ ಆಲ್ಸೋ ಹೆಲ್ಪ್ ಇನ್ ಕ್ಲೋಟಿಂಗ್ ಆಫ್ ದ ಬ್ಲಡ್. ಇದಕ್ಕೆಲ್ಲ ಏನಾಗುತ್ತೆ, ನಮ್ಮ ಕ್ಯಾಲ್ಸಿಯಂ ಯೂಸ್ ಆಗುತ್ತೆ. ಕ್ಯಾಲ್ಸಿಯಂ ಇರುವಂತಹ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಯಾವುವು ಅಂತಂದರೆ ರಾಗಿ ಆಗಿರ್ಬೋದು, ಸೋಯಾಬೀನ್, ಸನ್ಫ್ಲವರ್ ಸೀಡ್ ಆ್ಯಂಡ್ ಡ್ರೈ ಇವೆಲ್ಲ ಏನಾಗುತ್ತೆ ಅಂತಂದರೆ ನಮ್ಮ ದೇಹದಲ್ಲಿ ಲಿಗ್ಯೂಮ್ಸ್ ಅಂತ. ಇವೆಲ್ಲ ಏನಂತಾರೆ, ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಮ್ಮ ಪ್ರಮಾಣವನ್ನು ಹೆಚ್ಚಿಸಲು ಬೇಕಾಗುವಂತಹ ಪಾರ್ಟ್ಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ಸೋಡಿಯಂ ಬಗ್ಗೆ ತಿಳ್ಕೊಳ್ಳೋಣ. ದ ಸೋಡಿಯಂ ಈಸ್ ಅ ವೆರಿ ಇಂಪಾರ್ಟೆಂಟ್ ಮಿನರಲ್ಸ್. ಇಟ್ ವಿಲ್ ಹೆಲ್ಪ್ ಟು ಕಂಟ್ರೋಲ್ ದ ಬ್ಲಡ್ ಪ್ರೆಷರ್ಸ್. ಎಲ್ಲರೂ ಏನಂತ ಹೇಳ್ತಾರೆ, ನಾವು BP ಬಂದೈತಿ, ಕೆಲವೊಂದು ಸರಿ ಕಡಿಮೆ ಆಗಿಬಿಡುತ್ತೆ, ಕೆಲವೊಂದು ಸರಿ ಜಾಸ್ತಿ ಆಗಿಬಿಡುತ್ತೆ. ಇದು ಮೇಯ್ನಾಗಿ ಡಿಫಿಷಿಯನ್ಸಿ ಆಫ್ ಸೋಡಿಯಮಿಂದನೇ ಆಗೋದು. ಅದಕ್ಕೆ ನಾವು ಏನು ಮಾಡಬೇಕಂತಂದ್ರೆ, ನಮ್ಮ BP ಕಂಟ್ರೋಲಾಗಿ ಇಟ್ಕೋಬೇಕಂದ್ರೆ ಸೋಡಿಯಂನ ತಗೋಬೇಕು. ಇಟ್ ರೆಗ್ಯುಲೇಟ್ ದ ಫಂಕ್ಷನ್ ಆಫ್ ದ ಮಸಲ್ಸ್ ಆ್ಯಂಡ್ ನರ್ವ್ಸ್. ಅದಷ್ಟೇ ಅಲ್ಲದೆ ಇದು ಮಸಲ್ಸ್ ಮತ್ತು ನರ್ವ್ದ ರೆಗ್ಯುಲೇಟ್ ಆಗೋ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಇಲ್ಲಿ ನಮ್ಮ ದೇಹದಲ್ಲಿ ತೊಗೊಳುವಂತಹ ಇನ್ನು ವೇರಿಯೇಬಲ್ ಕಂಟೆಂಟ್ಸ್ ಅಮೌಂಟ್ನ ಫುಡ್ ತೊಗೊಂಡು ಪ್ರತಿಯೊಂದಲ್ಲೇ ಇರುತ್ತೆ ಸೋಡಿಯಮ್ಸ್ ಅನ್ನೋದನ್ನ ಹೇಳ್ಬೋದು. ಇನ್ನು ಫಾಸ್ಫರಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮೇಯ್ನಾಗಿ ಫಾರ್ಮೇಷನ್ ಆಫ್ ಬೋನ್ಸ್ ಆ್ಯಂಡ್ ಟೀತ್ ಮತ್ತು ಬೋನ್ನ ಒಂದು ಫಾರ್ಮೇಷನ್ ಮಾಡೋಕ್ಕೆ ಫಾಸ್ಫರಸ್ ಹೆಲ್ಪ್ ಆಗುತ್ತೆ. ಜೊತೆಗೆ ಇಟ್ ಇನ್ವಾಲ್ವ್ಡ್ ಇನ್ ಅ ಮೆಟಾಬಾಲಿಸಮ್ ಆಫ್ ಅ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ಕೂಡ ಏನಾಗುತ್ತೆ ಅಂದರೆ ಮೆಟಾಬಾಲಿಸಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ಯಾಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು. ಮೇಯ್ನಾಗಿ ಫಾಸ್ಫರಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್ನ ಮೆಟಾಬಾಲಿಸಮ್ ಮಾಡೋಕ್ಕೆ ಇದೇನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಫಾಸ್ಫರಸ್ ಯಾವ ಒಂದು ಆಹಾರದಲ್ಲಿ ಇರುತ್ತೆ ಅಂದರೆ ಮಿಲ್ಕ್ ಆಗಿರ್ಬೋದು, ಮಿಲ್ಕ್ ಪ್ರಾಡಕ್ಟ್ ಆಗಿರ್ಬೋದು, ಹೋಲ್ ಗ್ರೇನ್ಸ್ ಆಗಿರ್ಬೋದು. ಈ ಥರದಂತಹ ಒಂದು ಪದಾರ್ಥಗಳಲ್ಲಿ ನಾವು ಫಾಸ್ಫರಸ್ನ ಕಾಣ್ಬೋದು. ಇನ್ನು ಐರನ್ ಅನ್ನೋದು ನಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟ್. ಯಾಕಂತಂದರೆ ನಮ್ಮ ದೇಹದಲ್ಲಿ ರಕ್ತ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಅದರಲ್ಲಿ ಹಿಮೋಗ್ಲೋಬಿನ್ ಅಷ್ಟೇ ಇಂಪಾರ್ಟೆಂಟು. ಯಾಕಂತಂದರೆ ಹಿಮೋಗ್ಲೋಬಿನ್ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿರುವಂಥ ಆಕ್ಸಿಜನ್ ಅಂದರೆ ಆಕ್ಸಿಜನ್ನ ಎಲ್ಲ ನರ್ವ್ಸ್ಗಳಿಗೆ ಒಂದು ಸಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಿಮೋಗ್ಲೋಬಿನ್. ಹಾಗಾದರೆ ಹಿಮೋಗ್ಲೋಬಿನ್ಗೆ ಹೆಲ್ಪ್ ಮಾಡುತ್ತೆ ಯಾವುದಂತಂದರೆ ಈ ಐರನ್. ಐರನ್ ಪ್ರಮಾಣ ಈ ಥರ ಕ್ವಶನ್ಸ್ ಬರ್ಬೋದು ಆ್ಯಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಏನಂತ ಅಂದರೆ ಹಿಮೋಗ್ಲೋಬಿನಲ್ಲಿರುವಂತಹ ಒಂದು ಏನಂತ ಕೇಳ್ಬೋದು, ಧಾತು ಯಾವುದು ಅಂತ ಕೇಳ್ಬೋದು, ಅಥವಾ ಲೋಹ ಯಾವುದು ಅಂತ ಕೇಳ್ಬೋದು. ಅದ ಏನಾದರೂ ಕೇಳಿದ್ರೆ ಇದು ಐರನ್ ಆಗಿರುತ್ತೆ, ಅಂದರೆ Fe ಆಗಿರುತ್ತೆ. ಐರನ್ ಈಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಹಿಮೋಗ್ಲೋಬಿನ್ ವಿಚ್ play an important role in oxygen
ಸಪ್ಲೈ ಮಾಡಾಗ ಸೊ ಮೇನಾಗಿ ಇದು ಹೆಲ್ಪ್ ಮಾಡುತ್ತಾ ಅಂತ ಹೇಳ್ಬೋದು. ಸೊ ಇದು ಮೇನಾಗಿ ಸೊ ಒಂದು ಯಕೃತದಲ್ಲಿ ಇರುತ್ತೆ. ಸೊ ಮೀಟಲ್ಲಿ ಇರುತ್ತೆ. ನಾವು ಮಾಂಸನ ಏನು ತಿಂತೀವಿ ಅದಕ್ಕಿಂತ ಓಸ್ಟರ್ಸಲ್ಲಿರುತ್ತೆ, ಓಟ್ ಮೀಲ್ಸಲ್ಲಿರುತ್ತೆ, ನಟ್ಸಲ್ಲಿರುತ್ತೆ, ಬೀನ್ಸಲ್ಲಿರುತ್ತೆ, ವಿಡ್ ಗಮ್ ಇರುತ್ತೆ, ಮತ್ತು ಗ್ರೀನ್ಸ್ ಆಗಿರ್ಬೋದು. ಮತ್ತು ಸೊ ಇವೆಲ್ಲ ಏನಾಗುತ್ತೆ ಅಂತಂದ್ರೆ ನಮ್ಮ ಐರನ್ ಕಂಟೆಂಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ದೇಹಕ್ಕೆ ಐರನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದು ಅಯೋಡಿನ್ ಅಂತ. ಸೊ ಇದು ಮೇನಾಗಿ ಅಯೋಡಿನ್ ಅನ್ನೋದು ಸೆಕ್ರೇಷನ್ ಆಫ್ ಥೈರಾಕ್ಸಿನ್ ಫ್ರಮ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ನಿಮ್ಗೆ ಗೊತ್ತಿರ್ಬೋದು ಇವಾಗ ಇತ್ತೀಚೆಗೆ ದಿನದಲ್ಲಿ ಏನಾಗುತ್ತೆ ಅಂತಂದ್ರೆ ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗೋದು ಥೈರಾಯ್ಡ್ ಗ್ರಂಥಿಯಲ್ಲಿ ಅಂತಾನೆ ಗೊತ್ತು ನಮಗೆ. ಸೊ ಅದು ಗಂಟಲಿಗೆ ಸಂಬಂಧಪಟ್ಟಂತಹ ಒಂದು ಗ್ರಂಥಿ. ಸೊ ಇಲ್ಲಿ ಏನಾಗುತ್ತೆ ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಒಂದು ಫ್ಯಾಟ್ನ ಬರ್ನ್ ಮಾಡಿ ನಮ್ಮ ದೇಹವನ್ನು ಒಂದು ಫಿಟ್ನೆಸ್ ಮೂಲಕ ಇಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದು ವೇಳೆ ಇದರ ಡೆಫಿಷಿಯನ್ಸಿ ಏನಾದರೂ ಆಯಿದ್ರೆ ಏನಾಗುತ್ತೆ ಅಂತಂದರೆ ಒಂದು ಗಳಗಂಡ ರೋಗ ಅಂತ ನೀವು ಕೇಳಿರ್ತೀರ. ಸೊ ಈ ರೀತಿಯ ರೋಗಗಳು ಅತಿ ಹೆಚ್ಚಾಗಿ ಕಂಡು ಬರ್ತೈತಿ. ಅಷ್ಟೇ ಅಲ್ಲದೆ ಇದೇನು ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ ಬೆಟಾ ಕೆರಾಟಿನ್ನ ವಿಟಮಿನ್ ಎ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಮೇಂಟೈನ್ ದ ಏನಾಗಿರ್ಬೋದು ಹೇರ್ಸ್ ಆಗಿರ್ಬೋದು, ನೇಲ್ಸ್, ಸ್ಕಿನ್ಸ್ ಆ್ಯಂಡ್ ಟೀತ್ನ ಏನಾಗುತ್ತೆ ಇಟ್ಸ್ ಮೇಂಟೈನ್ ಮಾಡುತ್ತೆ. ಸೊ ದಿಸ್ ಈಸ್ ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲದೆ ಈ ಅಯೋಡಿನ್ ಕೊರತೆಯಿಂದಾಗಿ ನಮ್ಮ ಗಳಗಂಡ ರೋಗ ಏನು ಬರುತ್ತೆ ಅಂದೆಲ್ಲ, ಸೊ ಈ ರೋಗದಿಂದಾಗಿ ಏನಾಗುತ್ತೆ ಅಂತಂದರೆ ಸೊ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಕೂಡ ಕಡಿಮೆ ಆಗ್ಬೋದು. ಜೊತೆಗೆ ನಮ್ಮ ಊತ, ಸೊ ನಮ್ಮ ಫ್ಯಾಟ್, ಸೊ ಪ್ರತಿಯೊಂದು ಕೂಡ ಏನಾಗುತ್ತೆ ಇಲ್ಲಿ ಇನ್ವೇರಿಯಬಲ್ ಆಗುತ್ತೆ. ಸೊ ಇದು ನಾವು ಅಯೋಡಿನ್ ಯುಕ್ತ ನಾವು ಕೇಳಿರ್ತೀವಲ್ಲ ಅಯೋಡಿನ್ ಯುಕ್ತ ಉಪ್ಪು. ಸೊ ಅಂದರೆ ಫುಡ್ಸಲ್ಲಿ ಆಗಿರ್ಬೋದು, ವೆಜಿಟೇಬಲ್ಸಲ್ಲಿ ನಾವೇನು ಮಾಡ್ತೀವಿ ಅಯೋಡಿನ್ನ ಅತಿ ಹೆಚ್ಚು ಕಾಣ್ತೀವಿ ಅಂತಲೇ ಹೇಳ್ಬೋದು.